ಏನೋ ಒಬ್ಬನೇ ಕೂತಿದ್ಯಾ? ಒಬ್ಬಂಟಿಗಾದ್ಮೇಲೆ ಒಬ್ಬನೇ ತಾನೇ ಇರಬೇಕು. ಯಾಕೆ ಏನಾಯ್ತು ಈಗ ಇಷ್ಟೊಂದು ಬೇಜಾರಿನಲ್ಲಿದೆಯಾ? ಏನಾಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇಲ್ಲ. ಆಗ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಸರಿಯಾಗುತ್ತಾ? ಪ್ರಯತ್ನ ಪಡ್ತಿರ್ಬೇಕು. ಯಾಕೆ ನಿನ್ಗೆ ಗೊತ್ತಿಲ್ವಾ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ? ನೀನು ಪ್ರಯತ್ನ ಪಟ್ಟಿದ್ಯಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈಗ ನೀನೇ ಈ ಥರ ಕೂತ್ಕೊಂಡ್ರೆ ಏನರ್ಥ? ಏನು ಅರ್ಥ ಅಂದರೆ ನನಗಾಗ್ತಿಲ್ಲ, ಸಾಕಾಗೋಗಿದೆ. ಹಾಗಲ್ಲ ಅಂದಮೇಲೆ ಏನಕ್ಕಿಂತ ದೊಡ್ಡ ಕನಸ್ಕಂಡೆ? ಎಲ್ಲ ಜನರು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದೇ ಥರ ನಾನು ಆಸೆ ಪಟ್ಟೆ. ಆದರೆ ಇದೆಲ್ಲ ಸುಮ್ಮನೆ ಆಸೆ ಪಟ್ಟರೆ ಸಿಗಲ್ಲ. ದೊಡ್ಡ ಕನ್ಸು ಕಾಣಬೇಕು. ಆ ಕನಸಿನ ಅದಿಲ್ ಹೋಗಿ ಕಷ್ಟಪಡಬೇಕು. ಆಗ ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಮತ್ತೆ ಎಲ್ಲ ತಿಳ್ಕೊಂಡ್ಮೇಲೆ ನೀನೇ ಆಗಲ್ಲ ಅಂತ ಬಿಡ್ತಿದ್ಯಾ? ಬೇರೆ ಏನು ಮಾಡಲಿ, ನಾನು ಅಂದ್ಕೊಂಡಿದ್ದು ಮಾಡೋ ಹಂತದಲ್ಲಿ ನನ್ನವ್ರ ಪ್ರತಿಯೊಬ್ಬರನ್ನು ಕಳ್ಕೊಬಿಟ್ಟೆ. ನನಗೆ ಸಹಾಯ ಮಾಡೋರು ಕೂಡ ಯಾರೂ ಇಲ್ಲ. ಎಲ್ಲರನ್ನೂ ಕಳ್ಕೊಂಡೆ ಮತ್ತೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ನಿನ್ನ ಕನಸಿನ ತ್ಯಾಗ ಮಾಡ್ತಿದ್ಯಾ? ಬೇರೆ ಏನು ಮಾಡೋಕ್ಕೆ ಸಾಧ್ಯ? ನನಗೂ ಜವಾಬ್ದಾರಿ ಅನ್ನೋದಿದೆ. ಅಪ್ಪ ಅಮ್ಮ ಇದ್ದಾರೆ. ಅವ್ರನ್ನ ಇವಾಗಲೂ ನಾನು ದುಡ್ದು ಸಾಕೋಕ್ಕಾಗ್ತಿಲ್ಲ ಅನ್ನೋದು ನನಗೆ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಿದೆ. ಎಲ್ಲರೂ ದೊಡ್ಡದಾಗಿ ಆಸೆ ಪಡ್ಬೋದು, ಆದರೆ ಕೆಲವ್ರು ಮಾತ್ರ ಸರಿಯಾದ ಕೆಲಸ ಆಯ್ಕೆ ಮಾಡಿ ತಮ್ಮ ಜೀವನನ ರೂಪಿಸ್ಕೊಳ್ಳೋದು. ಅದರಲ್ಲಿ ನೀನು ಒಬ್ಬ ಅಂತ ನಾನು ನಂಬಿದ್ದೀನಿ. ನೀನು ಹೇಳ್ತೀಯ, ಆದರೆ ನಾನೀಗಿರೋ ಪರಿಸ್ಥಿತಿಲಿ ದಿನದಿಂದ ದಿನಕ್ಕೆ ನನ್ನ ಜೀವನ ಕಷ್ಟ ಆಗ್ತಿದೆ. ಕನಸು ದೊಡ್ಡದಾಗಿದ್ದಾಗಲೇ ಸಮಸ್ಯೆ ದೊಡ್ಡದಾಗಿ ಬರೋದು. ಇದನ್ನೆಲ್ಲ ಎದುರಿಸ್ದಾಗಲೇ ಕನಸು ನನಸಾಗೋದು, ಹಾಗೆ ಜೀವನ ಅರ್ಥ ಆಗೋದು. ಸರಿ, ಈಗ ನಾನು ಏನು ಮಾಡು ಅಂತೀಯ? ಯಾರು ಏನೇ ಅಂದರೂ ನೀನು ಕಂಡ್ರೆ ಕನಸನ್ನು ನನಸು ಮಾಡೋ ತನಕ ಬಿಡಬೇಡ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನೇ ಮಾಡು. ನೀನು ಅಂದ್ಕೊಂಡಿದ್ದು ಮಾಡಿದಾಗ ನಿಮ್ಮ ಅಪ್ಪ ಅಮ್ಮ ಕೂಡ ಖುಷಿ ಪಡ್ತಾರೆ. ನನ್ನ ಮಗ ಸರಿಯಾಗಿರೋ ತಾಯಿ ಆಯ್ಕೆ ಮಾಡವನೇ ಅಂತ ನಂಬ್ತಾರೆ. ಹಾಗೆ ನೀನೇನು ಕಳ್ಕೊಂಡಿದ್ಯಾ ಅದು ನಿನ್ನ ಹತ್ರನೇ ಹಂತವಾಗಿ ತಿರುಗಿ ವಾಪಸ್ ಬರುತ್ತೆ. ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಥ್ಯಾಂಕ್ ಯು.